ಇವತ್ತೇನು ಕೇಂದ್ರ ಗೃಹ ಮಂತ್ರಿ ನಾಲಾಯಕ್ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ. ಈ ವಿಚಾರವಾಗಿ ಹಲವು ದಲಿತ ಪರ ಒಕ್ಕೂಟದಿಂದಲೂ ಈ ಕಳೆದ ಬಾರಿ ಹೋರಾಟನ ಮಾಡಿರ್ತಾರೆ. ಆದರೂ ಕೂಡ ಪ್ರಧಾನಮಂತ್ರಿ ಆದಂಥವ್ರು ಯಾವುದೇ ರೀತಿ ಅವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸದೆ ಅವನ್ನ ರಾಜೀನಾಮೆ ಕೊಡಿಸ್ತೇನೆ. ಅವ್ನು ಇವತ್ತಿಗೂ ಪಾರ್ಲಿಮೆಂಟಲ್ಲಿ ಉಳಿಸ್ಕೊಂಡಿದ್ದಾರೆ. ನೇರವಾಗಿ ಹೇಳ್ಬೇಕಂದ್ರೆ ಮೋದಿಯವರಿಗೆ ನಾಚಿಕೆ ಆಗಬೇಕು. ಇಂಥ ಒಬ್ಬ ಗಡೀಪಾರು ಮಾಡೋದಂತ ಕರ್ಕೊಂಡ್ಬಂದು ಒಂದು ಕೇಂದ್ರ ಸಚಿವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅಂತ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಎಲ್ಲರ ಎದೆಯಲ್ಲಿದ್ದಾರೆ. ಅವ್ರ ಹೆಸರು ಹೇಳ್ದೇನೆ ಇನ್ಯಾರ ಹೆಸರು ಹೇಳೋಕ್ಕಾಯ್ತದೆ? ಇವನೊಬ್ಬ ನಾಲಾಯಕ ಗೃಹ ಮಂತ್ರಿ ಎಲ್ಲಾದರೂ ಧರ್ಮದ ಬಗ್ಗೆ ಎತ್ತಿಕ್ಕಿ ಜಾತಿ ರಾಜಕೀಯಗಳನ್ನ ಮಾಡ್ತಾನೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಮೋದಿಯವರು ಇದನ್ನ ಪರಿಗಣಿಸಿ ಅವನ ಮೇಲೆ ವಿರುದ್ಧವಾಗಿ ಕ್ರಮವನ್ನು ಜರುಗಿಸಿಲ್ಲ. ಎಂತೂ ಜರುಗಿಸಿಲ್ಲ. ಇಷ್ಟು ದಿನಗಳು ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು ದಲಿತ ಪರ ಸಂಘಟನೆ, ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದಲೂ ಹೋರಾಟವನ್ನು ಮಾಡ್ತಿರ್ತೀವಿ. ಇನ್ನು ಮುಂದೆ ಏನಾದರೂ ಅವನ್ನ ರಾಜೀನಾಮೆ ಕೊಡ್ತಿಲ್ಲ ಅಂದರೆ ಇನ್ನೂ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ದಲಿತ ಪರ ಸಂಘಟನೆಯವರು ಮಾಡ್ತಾರೆ ಅಂತ ಒಂದು ನೇರವಾಗಿ ಮೋದಿಯವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ನಾಲಾಯಕ ಗೃಹ ಮಂತ್ರಿ ಅವನು ಇವತ್ತು ಪಾರ್ಲಿಮೆಂಟಲ್ಲಿ ಕುತ್ಕೊಳ್ಳೋಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನು MLA MP ಗಳಿದ್ದಾರೆ ಅವ್ರನ್ನೆಲ್ಲ ಸಂವಿಧಾನದ ಅಡಿಯಲ್ಲಿ ಒಂದು ರಾಜಕೀಯವಾಗಿ ಬೆಳೆಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥವ್ರ ಬಗ್ಗೆನೇ ಇವನು ಕೆಟ್ಟದಾಗ ಮಾತಾಡ್ತಾನೆ ಅಂದರೆ ಇವನಿಗೆ ನಾಚಿಕೆ ಆಗಬೇಕು. ದಯಮಾಡಿ ಮೋದಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಅವನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ